ಮೊದಲ ಬಾರಿಗೆ ಸೆಲ್ನಲ್ಲಿ ಹೊಸ ನಿಯಮವೊಂದನ್ನು ಜಾರಿ ಮಾಡಲಾಗಿದೆ. ರಾಜ್ಯದ ಎಲ್ಲ ಜೈಲುಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಡಿಜಿಪಿಯವರು. ಕೈದಿಗಳಿಗೆ ಆಹಾರ, ಬಟ್ಟೆ, ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊದಲ ಬಾರಿಗೆ ಜೈಲಿನಲ್ಲಿ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತಂದಿದ್ದಾರೆ ಡಿಜಿಪಿಯವರು. ದರ್ಶನ್ ಸೇರಿ ಇತರೆ ಕೈದಿಗಳಿಗೆ ವಿಶೇಷ ಸೌಲಭ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಈಗ ಒಂದು ಕಡೆ ನಟ ದರ್ಶನ್ ಅವರು ಹಾಸಿಗೆ ದಿಂಬಿಗಾಗಿ ಜೈಲಲ್ಲಿ ಮೊರೆ ಇಟ್ಟಿದ್ರು. ಅದಾದ ನಂತರದಲ್ಲಿ ಪವಿತ್ರ ಗೌಡ ಕೂಡ ಕೇಳಿಕೊಂಡಿದ್ರು. ಇದೀಗ ಈ ಎಲ್ಲ ಒಂದು ರೂಲ್ಸ್ಗಳಿಗೆ ಬ್ರೇಕ್ ಹಾಕಿದ್ದಾರೆ ಡಿಜಿಪಿಯವರು. ಡಿಜಿಪಿ ಅಲೋಕ್ ಕುಮಾರ್ನಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿರುವಂಥದ್ದು. ಕೈದಿಗಳಿಗೆ ಆಹಾರ, ಬಟ್ಟೆ, ಹಾಸಿಗೆ ಸರಬರಾಜು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಹೊಸ ಕ್ರಮವನ್ನು ಕೈಗೊಂಡಿದ್ದಾರೆ ಡಿಜಿಪಿಯವರು. ದರ್ಶನ್ ಸೇರಿ ಇತರೆ ಕೈದಿಗಳಿಗೆ ವಿಶೇಷ ಸೌಲಭ್ಯಕ್ಕೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಯಾವುದೇ ಕೈದಿಗಳು ತುಟಿಕ್ ಪಿಟಿಕ್ ಅನ್ನುವಂತಿಲ್ಲ. ಏನು ಕೊಡ್ತೇವೋ ಅದನ್ನು ಯೂಸ್ ಮಾಡ್ಕೊಳ್ಬೇಕಷ್ಟೇ. ಕೈದಿಗಳಿಗೆ ಖಾಸಗಿ ವ್ಯಕ್ತಿಗಳ ಆಹಾರ ಪೂರೈಕೆಗೆ ಕಡಿವಾಣವನ್ನು ಹಾಕಲಾಗಿದ್ದು, ಕೈದಿಗಳಿಗೆ ಮನೆಯ ಆಹಾರ ಇಲ್ಲ, ಹಾಸಿಗೆ ಬಟ್ಟೆಗಳನ್ನು ಒದಗಿಸುವ ಕುರಿತು ನ್ಯೂ ರೂಲ್ಸ್ ಒಂದನ್ನು ತಂದಿದ್ದಾರೆ ಡಿಜಿಪಿಯವರು. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಡಿಜಿಪಿ ಅಲೋಕ್ ಕುಮಾರ್ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ಯಾಕ್ ಮಾಡಿರುವಂಥ ಆಹಾರಕ್ಕೆ ಮಾತ್ರ ಜೈಲಿನಲ್ಲಿ ಅವಕಾಶವಿದೆ. ಸಂದರ್ಶನದ ವೇಳೆ ಪ್ಯಾಕ್ ಮಾಡಲಾದಂಥ ಆಹಾರ ನೀಡಲು ಮಾತ್ರ ಅವಕಾಶವಿದೆ. ಬಾಳೆಹಣ್ಣು, ಸೇಬು, ಮಾವು, ಪೇರಲೆ 2 kg ಒಳಗೆ ಮಾತ್ರ ಅವಕಾಶ ಕೊಡಬೇಕು. ಅದರ ಮೇಲೆ ಕೊಡುವಂತಿಲ್ಲ. ಡ್ರೈ ಫ್ರೂಟ್ಸ್ ಹಾಗೂ ಬೇಕರಿ ತಿಂಡಿಗಳು ಅರ್ಧ kg ಮೀರುವಂತಿಲ್ಲ. ಎಲ್ಲನೂ ಜೈಲಲ್ಲೇ ಕೊಡುವಂತಿದ್ರೆ ಮತ್ತೆ ಜೈಲಂತ ಯಾಕಂತಾರೆ ಅದಕ್ಕೆ? ಕಾರಾಗೃಹ ಇಲಾಖೆಗೆ ಡಿಜಿಪಿ ಅಲೋಕ್ ಕುಮಾರ್ರಿಂದ ಈ ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈಗ